ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹನುಮಂತ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಏನಪ್ಪ ಅಂತ ಕೇಳಿದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳ ಬಗ್ಗೆ ಕ್ಲಾಸ್ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ. ಏನಪ್ಪ ಅಂತ ಕೇಳಿದ್ರೆ ನಮ್ಮ ಭಾರತ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಹೊಂದಿದೆ. ಅದು ಮುಖ್ಯವಾಗಿ ಯಾವ್ಯಾವ ದೇಶಗಳಲ್ಲಿ ಹಬ್ಬಿಕೊಂಡಿದೆ ಅಂತ ಹೇಳ್ಕಿರೆ ನೋಡಿದ್ರೆ, ಒಂದು ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನ, ಚೀನಾ ಮತ್ತು ನೇಪಾಳ, ಭೂತಾನ, ಬರ್ಮಾ ದೇಶಗಳಲ್ಲಿ ಈ ಹಿಮಾಲಯ ಪರ್ವತ ಶ್ರೇಣಿಗಳು ಹಬ್ಬಿಕೊಂಡಿವೆ. ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಕೇಳಿದ್ರೆ, ಹಿಮಾಲಯ ಪರ್ವತ ಶ್ರೇಣಿಗಳು ಎಷ್ಟು ಭಾಗ ಬರ್ತಾವ ಅಂತ ಕೇಳಿದ್ರೆ, ಹಿಮಾಲಯ ಪರ್ವತದಾಗ 3 ಭಾಗಗಳು ಬರ್ತಾವ. 3 ಭಾಗಗಳು ಯಾವ್ಯಾವ ಅಂತ ಕೇಳಿದ್ರೆ, ಒಂದು ಟ್ರಾನ್ಸ್ ಹಿಮಾಲಯ ಅಂದ್ರೆ ಹೊರ ಹಿಮಾಲಯ, ಅಂದರೂ ಒಂದು ಹಿಮಾದ್ರಿ ಮಧ್ಯ ಹಿಮಾಲಯ, ಮತ್ತು ದ ಪೂರ್ವಾಂಚಲ ಅತ್ಯಕ್ಕೆ 3 ಭಾಗಗಳು ಬರ್ತಾವ. ಟ್ರಾನ್ಸ್ ಹಿಮಾಲಯ, ಮಧ್ಯ ಹಿಮಾಲಯ ಮತ್ತು ಪೂರ್ವಾಂಚಲ. 3 ಭಾಗದಾಗ ಮತ್ತು ಹಿಮಾದ್ರಿ ಅಂತ ಹೇಳಿಕ್ಕಿರಿ ಅದು ಮತ್ತೆ 3 ಭಾಗ ಮಾಡ್ಕೊತೀವಿ. ಅದು ಆಮೇಲೆ ಈ ಸದ್ ಮುಂದಿನ ಇದ್ರಾಗ ಹೇಳ್ತೀನಿ. ಈ ಟ್ರಾನ್ಸ್ ಹಿಮಾಲಯ ಅದಕ್ಕೆ ಟ್ರಾನ್ಸ್ ಹಿಮಾಲಯ ಅಂದ್ರೆ ಏನಂದ್ರೆ, ನಮ್ಮ ಭಾರತದ ಅಧೀನದಲ್ಲಿ ಬಿಟ್ಟು ಬೇರೆ ದೇಶದ ಅಧೀನದಲ್ಲಿ ಇರ್ತಕ್ಕಂಥದಕ್ಕೆ ಟ್ರಾನ್ಸ್ ಹಿಮಾಲಯ ಅಂದ್ರೆ ಹೊರ ಹಿಮಾಲಯ. ಮಧ್ಯ ಹಿಮಾಲಯ ಟ್ರಾನ್ಸ್ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ಮಧ್ಯದಾಗ ಬರ್ತಕ್ಕಂಥದ್ದು ಮಧ್ಯ ಹಿಮಾಲಯ. ಅದೇ ರೀತಿ ದ ಪೂರ್ವಾಂಚಲ ಅಂದ್ರೆ ಈಶಾನ್ಯ ರಾಜ್ಯಗಳು ಏನದಾವಲ್ಲ, ಈ ಈಶಾನ್ಯ ರಾಜ್ಯಗಳ ಬಳಿ ಕಂಡು ಬರ್ತಕ್ಕಂಥದ್ದು ದ ಪೂರ್ವಾಂಚಲ. ಆ ಪೂರ್ವಾಂಚಲದಲ್ಲಿ ಯಾವ್ಯಾವ ಶಿಖರಗಳು ಬರ್ತಾವ, ಯಾವ್ಯಾವ ಶ್ರೇಣಿಗಳು ಬರ್ತಾವ ನೋಡೋಣ. ಈಗ ಟ್ರಾನ್ಸ್ ಹಿಮಾಲಯ ಅಂತ ಕೇಳಿದ್ರೆ ಅಂದ್ರೆ ಹೊರ ಹಿಮಾಲಯ ಅವು ಪರ್ವತ ಶ್ರೇಣಿಗಳು ಎಲ್ಲಿ ಉಗಮ ಆಗ್ತಾವ ಅಂತ ಕೇಳಿದ್ರೆ, ನಮ್ಮ ಭಾರತದ ತುದಿ ಮತ್ತು ಚೀನಾದಲ್ಲಿ ಇರ್ತಕ್ಕಂಥ ಒಂದು ಪಾಮೀರ್ ನಾಟ್ ಅಂದ್ರೆ ಒಂದು ಪಾಮೀರ್ ಗ್ರಂಥಿ, ಅದೊಂದು ಬೆಟ್ಟ ಶ್ರೇಣಿಗಳು ಉಗಮ ಆಗಿ ಹೋಗ್ತಕ್ಕಂಥ ಒಂದು ಸರಣಿ. ಆ ಸರಣಿಗೆ ಪಾಮೀರ್ ನಾಟ್ ಅಂತ ಕರಿತೀವಿ. ಪಾಮೀರ್ ನಾಟ್ ಅದರಲ್ಲಿ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳು ಮತ್ತು ಜಾಸ್ಕಾರ ಮತ್ತು ಈ ಕಡೆ ಕುನ್ಲುನ್ ಶ್ರೇಣಿಗಳು, ಅದೇ ರೀತಿ ಇನ್ನು ಚೀನಾದಲ್ಲಿ ಒಂದು 2-3 ಶ್ರೇಣಿಗಳು ಬರ್ತಾವ. ಅವು ಪಾಮೀರ್ ನಾಟದಿಂದ ಉಗಮವಾಗಿ ಮುಂದೆ ಸಾಗುತ್ತವೆ. ಆ ಪಾಮೀರ್ ನಾಟ್ ಬಗ್ಗೆ ಜರ ಆದಾಗ, ನಮ್ಮ ಭಾರತದಲ್ಲಿ, ಪಾಕಿಸ್ತಾನದಲ್ಲಿ ಮತ್ತು ಚೀನಾದಲ್ಲಿ ಯಾವ್ಯಾವ ಬೆಟ್ಟ ಶ್ರೇಣಿಗಳು ಹರಡಿಕೊಂಡಿವೆ ಅಂತ ಕೇಳಿದ್ರೆ, ಒಂದು ಚೀನಾ ದೇಶದಿಂದ ಒಂದು ಬೆಟ್ಟ ಶ್ರೇಣಿ ಹಾದು ಹೋಗುತ್ತಾ. ಆ ಬೆಟ್ಟ ಶ್ರೇಣಿ ಯಾವ್ಯಾವ ದೇಶಗಳಲ್ಲಿ ಹಾಯ್ತದ ಅಂತ ಕೇಳಿದ್ರೆ, ಒಂದು ಪಾಕಿಸ್ತಾನದಲ್ಲಿ ಹಾಯ್ತದ, ಒಂದು ಇಲ್ಲಿ ಅಫ್ಘಾನಿಸ್ತಾನ ಮತ್ತು ಭಾರತದ ಗಡಿ ಭಾಗದಲ್ಲಿ ಕೂಡ ಇದು ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೂ ಕೂಡ ಟಚ್ ಆಗುತ್ತಾ, ಮತ್ತು ಚೀನಾದಲ್ಲಿ ಅದೇ ಮುಂದುವರಿದ ಭಾಗ ಚೀನಾದಲ್ಲಿ ಇರ್ತದ. ಅದಕ್ಕೆ ಪಾಕಿಸ್ತಾನದಲ್ಲಿ ಏನಂತ ಕರೀತಾರ ಅಂತ ಕೇಳಿದ್ರೆ, ಹಿಂದ್ ಕುಶ್ ಶ್ರೇಣಿ ಅಂತ ಕರೀತಾರ. ಪಾಕಿಸ್ತಾನದಲ್ಲಿ ಹಿಂದ್ ಕುಶ್ ಶ್ರೇಣಿ ಅಂತ ಕರೀತಾರ. ನಮ್ಮ ಭಾರತದಲ್ಲಿ ಅದು ಪಾಮೀರ್ ಗ್ರಂಥಿ ಅಥವಾ ಪಾಮೀರ್ ಶ್ರೇಣಿ ಅಂತ ಕರೀತಾರೆ ನಮ್ಮ ಭಾರತ ಮತ್ತು ಅಫ್ಘಾನಿಸ್ತಾನದಲ್ಲಿ. ಅದೇ ರೀತಿ ಚೀನಾದಲ್ಲಿ ಅದೇ ಪರ್ವತ ಶ್ರೇಣಿಗೆ ಕುನ್ಲುನ್ ಶ್ರೇಣಿ ಅಂತ ಕರೀತಾರೆ. ಕುನ್ಲುನ್ ಶ್ರೇಣಿ ಇದು ಹೊರ ಹಿಮಾಲಯದಾಗ ಬರ್ತಕ್ಕಂಥದ್ದು. ಅದೇ ನಮ್ಮ ದೇಶದಲ್ಲಿ ಹರಿದು ಹೋಗ್ತಕ್ಕಂಥ ಹೊರ ಹಿಮಾಲಯದಾಗ 3 ಬೆಟ್ಟ ಶ್ರೇಣಿಗಳು ಬರ್ತಾವ. ಆ 3 ಬೆಟ್ಟ ಶ್ರೇಣಿಗಳಲ್ಲಿ ನಾವು ಯಾವ್ಯಾವ ಕೇಳಿದ್ರೆ, ಒಂದು ಕಾರಾಕೋರಂ ಶ್ರೇಣಿ, ಒಂದು ಲಡಾಖ್ ಶ್ರೇಣಿ, ಒಂದು ಜಾಸ್ಕರ್ ಶ್ರೇಣಿ. ಇವು ಭಾರತದ ಅಧೀನ ಬಿಟ್ಟು ಎಪಿಕೂಡ್ ಕಾಶ್ಮೀರ ಅಂದ್ರೆ ಭಾರತದ ಬಿಟ್ಟು ಪಾಕಿಸ್ತಾನದ ಅಧೀನದಲ್ಲಿ ಇರ್ತಕ್ಕಂಥ ಈ ಜಾಸ್ಕರ ಮತ್ತು ಲಡಾಖ ಮತ್ತು ಕಾರಾಕೋರಂ ಶ್ರೇಣಿಗಳು ಬರ್ತಾವ. ಅದ್ರಾಗ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ಈ ಕಾರಾಕೋರಮದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವ್ದಂತ ಕೇಳಿದ್ರೆ K2. ನಿಮ್ಗೆಲ್ಲ ಗೊತ್ತು K2 ನಮ್ಮ ಭಾರತದ ಎತ್ತರವಾದ ಶಿಖರ. ಅದರ ಎತ್ತರ ಎಷ್ಟು ಕೇಳಿದ್ರೆ 8611 ಕಿಲೋಮೀಟ್ರ್. ಇದು ಭಾರತದ ಅಧೀನದಾಗಿಲ್ಲ, ಎಕಿಕೂಡ್ ಕಾಶ್ಮೀರ ಅಂದ್ರೆ ಪಾಕಿಸ್ತಾನದ ಅಧೀನದಲ್ಲಿ ಅದ. ಇದು ನಮ್ಮ 8611 ಮೀಟರ್ ಎತ್ತರ ಐತಿ. ಅದೇ ರೀತಿ ಲಡಾಖ್ ಶ್ರೇಣಿ
ಇದರಲ್ಲಿ ಎತ್ತರವಾದ ಶಿಖರ K2 ಅಂದ್ರೆ ಗಾರ್ವಿನ್ ಆಕ್ಸ್ಟಿನಾ, ಇದು ಲಡಾಖ್ ಶ್ರೇಣಿ, ಇದು ಜಾಸ್ಕರ ಶ್ರೇಣಿ. ಇವು ಮೂರು ಹೊರ ಹಿಮಾಲಯಗಳು. ಹೊರ ಹಿಮಾಲಯ ಆದ ಬಳಿಕ ನಮ್ಮ ದೇಶದಾಗ ಈ ಕಾರಾಕೋರಂ, ಜಾಸ್ಕರ್, ಲಡಾಖ್, ಇದು ಜಾಸ್ಕರ ಶ್ರೇಣಿಯನ್ನು ನೇಪಾಳ ಮತ್ತು ಚೀನಾದಲ್ಲಿ ಮುಂದುವರೆದ ಭಾಗವೇ ಕೈಲಾಸ ಪರ್ವತ ಶ್ರೇಣಿ ಅಂತ ಹೇಳಿ ಹೆಸರು ಪಡ್ಕೋತದ. ಕೈಲಾಸ ಪರ್ವತ ಶ್ರೇಣಿ ಅಂತ ನಿಮ್ಗೆಲ್ಲ ಗೊತ್ತು. ಈ ಬ್ರಹ್ಮಪುತ್ರ ನದಿ ಮತ್ತು ಸಿಂಧೂ ನದಿ ಉಗಮ ಆಗ್ತಕ್ಕಂಥ ಮಾನಸ ಸರೋವರ ಇಲ್ಲಿ ಇದೇ ಕೈಲಾಸ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದ. ಆ ಕೈಲಾಸ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವ್ದತ್ತ ಅಂತ ಕೇಳಿದ್ರೆ ಕೈಲಾಸ ಬೆಟ್ಟಗಳು, ಕೈಲಾಸ ಪರ್ವತ ಅಂತ ಹೇಳಿ ಅದೇ ಎತ್ತರವಾದ ಶಿಖರ ಕಂಡು ಬರ್ತದ. ಇದು ಹೊರ ಹಿಮಾಲಯ. ಹೊರ ಹಿಮಾಲಯ ಆಗೋದಕ್ಕ ಹಿಮಾದ್ರಿ ಅಂದ್ರೆ ಗ್ರೇಟರ್ ಹಿಮಾಲಯ. ಈ ಹಿಮಾಲಯ ಎಲ್ಲಿಂದ ಎಲ್ಲಿಗೆ ಹರಡ್ಕೊಂಡದ ಅಂತ ಕೇಳಿದ್ರೆ ನಂಗ ಪ್ರಭಾತ ಅಂದ್ರೆ ನಮ್ಮ ದೇಶ ನಂಗ ಪ್ರಭಾತ ಹಿಡ್ಕೊಂಡು ನಾಮಚಾ ಪರ್ವತ, ನಾಮಚಾ ಬರ್ವ ಇಲ್ಲಿ ತನಕ ಕೂಡ ನಮ್ಮ ದೇಶದಲ್ಲಿ ಹರಡ್ಕೊಂಡವ. ನಂಗ ಪ್ರಭಾತ ಮತ್ತು ನಾಮಚಾ ಪರ್ವತ ಇದರಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಯಾವ್ಯಾವ ಕಂಡು ಬರ್ತಾವ ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಕಾಂಚನಜುಂಗ. ಕಾಂಚನಜುಂಗ ಕೂಡ ನಮ್ಮ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದ. ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಭಾರತದ ಎರಡನೇ ಅತ್ಯಂತ ಎತ್ತರವಾದ ಶಿಖರ. ಇದರ ಎತ್ತರ ಎಷ್ಟಂತ ಕೇಳಿದ್ರೆ 8,511 ಮೀಟರ್ ಕಂಡು ಬರ್ತದೆ. ಇದು ಭಾರತದ ಎರಡನೇ ಎತ್ತರವಾದ ಶಿಖರ. ಅದೇ ರೀತಿ ಇನ್ನು ಇಲ್ಲಿ ಉತ್ತರಾಖಂಡದಲ್ಲಿ ನಂದಾದೇವಿ ಅಂತ ಹೇಳಿ ನಂದಾದೇವಿ ಪರ್ವತ ಅಂತ ಹೇಳಿ ಬರ್ತದೆ. ಅದೇ ರೀತಿ ಇವು ನಮ್ಮ ಭಾರತ ದೇಶದಲ್ಲಿ ಮುಖ್ಯವಾದ ಶಿಖರಗಳು. ಆಮೇಲೆ ಇಲ್ಲಿ ನೇಪಾಳದಾಗ ಕಂಡು ಬರ್ತಾವ. ನೇಪಾಳದಾಗ 1-2-3 ಬೆಟ್ಟ ಶ್ರೇಣಿಗಳು ಕಂಡು ಬರ್ತಾವ. ಅದೇ ರೀತಿ ಇಲ್ಲಿ ನೇಪಾಳ ಮತ್ತು ಚೀನಾ ದೇಶದಲ್ಲಿ ನಮ್ಮ ಪ್ರಪಂಚದ ಎತ್ತರವಾದ ಪರ್ವತ ಶ್ರೇಣಿ, ಪರ್ವತ ಶಿಖರ ಮೌಂಟ್ ಎವರೆಸ್ಟ್ ಇಲ್ಲಿ ನೇಪಾಳ ಮತ್ತು ಚೀನಾದಾಗ ಕಂಡು ಬರ್ತದೆ. ಇದು ಕಾಂಚನಜುಂಗ ನೇಪಾಳ ಮತ್ತು ಭಾರತದಾಗ ಕಂಡು ಬರ್ತದೆ. ಅದೇ ನಮ್ಮ ಭಾರತದ ಅಧೀನದಲ್ಲಿ ಐತಿ. ಇದು ಚೀನಾ ಮತ್ತು ನೇಪಾಳ ಕಂಡು ಬರ್ತದೆ. ಇದರ ಹೈಟ್ ಎಷ್ಟಪ್ಪ ಅಂತ ಕೇಳಿದ್ರೆ 8,848 ಮೀಟರ್ ಕಂಡು ಬರ್ತದೆ. ಅದೇ ರೀತಿ ಮುಂದೆ ಇವು ಈ ನಂಗಪ್ರಭಾ ನಾಮಚಾ ಪರ್ವತದಲ್ಲಿ ಈ ಮಯನ್ಮಾರ್ ಭಾಗದಾಗ ಅಂದ್ರೆ ಬರ್ಮಾ ದೇಶದಾಗ ನಮ್ಮ ದೇಶ ದಾಟಿ ಇದೇ ಮುಂದುವರೆದ ಭಾಗವನ್ನು ಅರಕನ ಮೂವ ಅಂತ ಹೇಳಿ ಕರೀತಾರೆ. ಬಿಲ್ಲಿನ ಆಕಾರದಾಗ ಹರಡಿಕೊಂಡದ. ಇದು ಹಂಗೆ ಮುಂದೆ ಬರ್ಮಾ ದೇಶದಲ್ಲಿ ಕಂಡು ಬರ್ತದೆ. ಅರಕನ ಮೂವ ಅಂತ ಕರೀತಾರೆ. ಇದ್ರಾಗ ನೇಪಾಳದಲ್ಲಿ ಗೌರಿಶಂಕರ, ಧವಲ್ಧರ ಮತ್ತು ಇನ್ನೂ ಕೆಲವಷ್ಟು ಪರ್ವತ ಶ್ರೇಣಿಗಳು ಪರ್ವತಗಳು ಕಂಡು ಬರ್ತಾವೆ. ನಮಗೆ ಮುಖ್ಯ ಆಗೋದು ಯಾವ ದೊಡ್ಡ ಎತ್ತರವಾದ ಶಿಖರಗಳಿಟ್ಟು ಗೊತ್ತಾಗ ಸಾಕು. ಅದೇ ರೀತಿ ಮತ್ತು ಇಲ್ಲಿ ಪಾಕಿಸ್ತಾನದಲ್ಲಿ ಇನ್ನೊಂದು ಪರ್ವತ ಶ್ರೇಣಿ ಕಂಡು ಬರ್ತದೆ. ಅದು ಸುಲೇಮಾನ್ ಪರ್ವತ ಶ್ರೇಣಿ ಅಂತ ಹೇಳಿ, ಸುಲೇಮಾನ್ ಪರ್ವತ ಶ್ರೇಣಿ ಇದು ಪಾಕಿಸ್ತಾನದಲ್ಲಿ ಕಂಡು ಬರ್ತದೆ. ಮತ್ತು ಇಲ್ಲಿ ಪೂರ್ವಾಂಚಲ ಬೆಟ್ಟಗಳು ಅಂತ ಬರ್ತಾವೆ. ಅದು ಈ ಹಿಮಾಲಯ ಯಾವ್ದು ನೋಡ್ಕೊಳ್ಳಿ. ಮತ್ತು ಹಿಮಾಲಯದಾಗ 3 ಭಾಗಗಳು ಬರ್ತಾವ. ಒಂದು ಗ್ರೇಟರ್ ಹಿಮಾಲಯ, ಒಂದು ಮಿಡಲ್ ಹಿಮಾಲಯ, ಒಂದು ಶಿವಾಲಿಕ. ಗ್ರೇಟರ್ ಹಿಮಾಲಯ ಅಂದರೆ ಹಿಮಾದ್ರಿ ಅಂತ ಕರೀತಾರ. ಅದೇ ರೀತಿ ಇಲ್ಲಿ ಮಧ್ಯ ಹಿಮಾಲಯ ಅಂತ ಬರ್ತದೆ. ಇಲ್ಲಿ ಮಧ್ಯ ಹಿಮಾಲಯ ಬರ್ತದೆ. ಆಮೇಲೆ ಇಲ್ಲಿ ಶಿವಾಲಿಕ ಅಂತ ಬರ್ತದೆ. ಶಿವಾಲಿಕ ಇದಕ್ಕೆ ಪಾದ ಬೆಟ್ಟಗಳು ಅಂತ ಕರಿತಾವ. ಇವು 4,000ದಿಂದ 5,000 ಮೀಟರ್ ತನಕ ಹೈಟಲ್ಲಿ ಕಂಡು ಬರ್ತಾವ. ಇವು ಮಧ್ಯ ಹಿಮಾಲಯ ಅಂದ್ರೆ ಒಂದು 6,000ರಿಂದ 7,000 ತನಕ ಕಂಡು ಬರ್ತಾವ. ಈ ಹಿಮಾಲಯ ಪರ್ವತ 7,000ಕ್ಕಿಂತ ಮೇಲ್ಪಟ್ಟು ಎತ್ತರದಲ್ಲಿ ಈ ಶಿಖರಗಳು ಕಂಡು ಬರ್ತಾವ. ಇದರಲ್ಲಿ ಇದು ಆಗುವಾಗ ಪೂರ್ವಾಂಚಲ ಇಲ್ಲಿ ಮೇಘಾಲಯ ಅಂತ ಬರ್ತಾವಲ್ಲ. ಈ ಮಧ್ಯ ಹಿಮಾಲಯದ ಬಾಂಗ್ಲಾದೇಶ ಆಗುವಾಗ ಇಲ್ಲಿ ನಮ್ಮ ಮೇಘಾಲಯ ರಾಜ್ಯ ಬರ್ತದ. ಮೇಘಾಲಯ ರಾಜ್ಯದಾಗ ಘಾಸಿ, ಗಾರೋ, ಜೈಂತ್ಯ ಇವು ಎತ್ತರವಾದ ಪರ್ವತ ಶಿಖರಗಳು ಈ ಮಧ್ಯ ಹಿಮಾಲಯದಲ್ಲಿ ಕಂಡು ಬರ್ತಾವ. ಇವು ಆಗುವಾಗ ಪೂರ್ವಾಂಚಲ ಅಂತ ಹೇಳ್ದ. ಪೂರ್ವಾಂಚಲ ಬೆಟ್ಟಗಳು ನಮ್ಮ ಭಾರತ ದೇಶದಲ್ಲಿ ಹಾದ್ಕೊಂಡು ಹೋಗ್ಯಾವ. ಅದು ಯಾವ್ದತ್ತ ಕೇಳಿದ್ರೆ ಇಲ್ಲಿ
ನಾಗಾ ಬೆಟ್ಟಗಳು ಅಂತ ಕಂಡು ಬರ್ತಾವೆ. ಇಲ್ಲಿ ನಾಗಾ ಬೆಟ್ಟಗಳು, ನಾಗಾ ಬೆಟ್ಟಗಳು ಅಂದ್ರೆ ನಾಗಾಲ್ಯಾಂಡ್ದಲ್ಲಿ ನಾಗಾ ಬೆಟ್ಟಗಳು ಅಂತ ಕಂಡು ಬರ್ತಾವ. ಅದೇ ರೀತಿ ಇಲ್ಲಿ ಮಣಿ ಬೆಟ್ಟಗಳು ಅಂತ ಕಂಡು ಬರ್ತಾವ. ಮಣಿ ಬೆಟ್ಟಗಳು ಅಂದ್ರೆ ಮಣಿಪುರ ರಾಜ್ಯದಲ್ಲಿ ಮಣಿ ಬೆಟ್ಟಗಳು ಅಂತ ಕಂಡು ಬರ್ತಾವ. ಮತ್ತು ಇಲ್ಲಿ ಮಿಜೋ ಬೆಟ್ಟಗಳು ಅಂತ ಕಂಡು ಬರ್ತಾವ. ಮಿಜೋ ಬೆಟ್ಟಗಳು ಅಂದ್ರೆ ಮಿಜೋರಾಂನಲ್ಲಿ ಕಂಡು ಬರ್ತಕ್ಕಂಥ ಮಿಜೋ ಬೆಟ್ಟಗಳು. ಇವು ಪ್ರಮುಖವಾಗಿ ಇರ್ತಕ್ಕಂಥ ಶಿಖರಗಳು. ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹಿಮಾಲಯ. ಈ ಹಿಮಾಲಯವನ್ನು ನಮ್ಮ ಭಾರತ ದೇಶಕ್ಕೆ ಒಂದು ಗಡಿರೇಖೆ ಅಥವಾ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಇದು ಹಿಮಾದ್ರಿ ಅತಿ ಒಳ್ಳೆಯ ಇದು. ಇಲ್ಲಿ ನಮ್ಮ ಭಾರತ ಇದು ಏನು ಜಾಸ್ಕರ ಕಾರ್ಯಕ್ರಮ ಲಡಾಖ್ ಅಂತ ಹೇಳೋದಲ್ಲ, ಇಲ್ಲಿ ಮ್ಯಾಗ ನಮ್ಮ ಉತ್ತರದಲ್ಲಿ ಭಾಗದಲ್ಲಿ ಕಂಡು ಬರ್ತದೆ ಸಿಯಾಚಿನ್ ಪ್ರದೇಶ. ಅಂದ್ರೆ ಭಾರತದ ಅತ್ಯಂತ ಎತ್ತರವಾದ ಪ್ರದೇಶ ಸಿಯಾಚಿನ್ ಪ್ರದೇಶ ಇಲ್ಲಿ ಕಂಡು ಬರ್ತದೆ. ಇವು ಪ್ರಮುಖವಾಗಿರ್ತಕ್ಕಂಥ ಹಿಮಾಲಯ ಪರ್ವತಗಳಲ್ಲಿ ಇವು ಬೆಟ್ಟಗಳು ಪ್ರಮುಖವಾಗಿ ಗೊತ್ತಿರಬೇಕು. ಇದು ಹಿಮಾಲಯ ಬಗ್ಗೆ ಎಷ್ಟು ಇದು ಆಗಿರ್ತದೆ. ಮುಂದಿನ ತರಗತಿಯಲ್ಲಿ ಪ್ರಸ್ಥಭೂಮಿಗಳ ಬಗ್ಗೆ ಇದು ಕ್ಲಾಸ್ ಮಾಡೀನಿ. ಪ್ರಸ್ಥಭೂಮಿಗಳಲ್ಲಿ ಇದು ಕೂಡ ಪ್ರಸ್ಥಭೂಮಿಗಳಲ್ಲಿ ಕಂಡು ಬಂದ್ರೆ ಇದು ಒಂದು ಪ್ರಸ್ಥಭೂಮಿ ಅಂತೇಳಿ ಹಿಮಾಲಯವನ್ನು ಹೇಳ್ತೇವೆ. ಅದಕ್ಕೆ ಮುಂದೆ ಪ್ರಸ್ಥಭೂಮಿಗಳ ತೊಂಬರೇನು ಕ್ಲಾಸ್, ಆ ಕ್ಲಾಸಲ್ಲಿ ಮುಂದೆ ಕಂಟಿನ್ಯೂ ಮಾಡೀನಿ. ನಮಸ್ಕಾರ.